ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಆಯುಧ ಪೂಜೆ ದಿನ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮನೆಯೆಲ್ಲ ಏನೂ ಕ್ಲೀನ್ ಮಾಡಿಕೊಂಡೇ ಇರಲಿಲ್ಲ ನಾವು ಆಯುಧ ಪೂಜೆಗೆ. ಇವತ್ತೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಮುಂಚಿತವಾಗಿಯೇ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಬಟ್ ನಮಗೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಇವತ್ತೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವತ್ತು ಜೀವನ್ಗೆ ರಜೆ ಇದ್ದಿದ್ದರಿಂದ ಸೊ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ವಿ, ಒಂದು 7 ಗಂಟೆ ಹಾಗೆ. ಯೂಶ್ವಲಾಗಿ ಇವಾಗ ಒಂದು ಸ್ವಲ್ಪ ಲೇಟಾಗಿ ಎಚ್ಚರಿಕೆ ಆಗುತ್ತೆ. ಅಪ್ಪಗೂ ಕೂಡ ಇವಾಗ ಸ್ಕೂಲ್ ಹಾಲಿಡೇಸ್ ಇದೆಯಲ್ವ, ಹಾಗಾಗಿ ಒಂದು 8 ಗಂಟೆ 8:15 ಹಾಗೆ ಎದ್ದೇಳ್ತೀನಿ. ಬಟ್ ಇವತ್ತೊಂದು ಸ್ವಲ್ಪ ಬೇಗನೆ ಎದ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ಇವಾಗ ಜೀವನ ಹಾಲು ಮಾಡ್ತಾಯಿದ್ರು ಅಷ್ಟೊತ್ತಿಗೆ. ಸೊ ನನಗೆ ಡಾಕ್ಟರ್ ಒಂದು ಪೌಡರ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಪೌಡರ್ನ ದಿನ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಕೂಡ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೆ ಹೇಳಿದ್ದಾರೆ. ಒಂದೊಂದ್ಸಲಿ ನಾನು ಸ್ಕಿಪ್ ಮಾಡ್ತೀನಿ, ಸಂಜೆ ಹೊತ್ತು ಹಾಕೋದಿಲ್ಲ. ಬೆಳಗ್ಗೆ ಅಂತೂ ಮಿಸ್ ಮಾಡಲ್ಲ, ಬೆಳಗ್ಗೆ ಅಂತೂ ಕುಡಿತೀನಿ. ಸೊ ಜೀವನ್ ಅವ್ರಿಗೆ ಅಂತ ಕಾಫಿ ಮಾಡಿಕೊಂಡು ಬಂದರು. ಇನ್ನು ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ಎಲ್ಲಿಂದ ಫಸ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಅದೇ ಹೇಳ್ತಾ ಇದ್ದೆ, ನೀವು ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ, ನಾನು ಕೆಳಗಡೆ ಫ್ಲೋರೆಲ್ಲ ನಾನು ಮುಗಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಎಲ್ಲನೂ ಕೂಡ ಹೀಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕೂ ಮುಂಚೆ ನಾನು ಇಲ್ಲಿ ಹೊಸಲೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಫುಲ್ ಕೆಳಗಡೆ ತನಕ ಪಾರ್ಕಿಂಗ್ವರೆಗೂ ಎಲ್ಲ ಮೆಟ್ಲೆಲ್ಲ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಜೀವನ್ ಹೇಳಿದ್ರು, ಮೆಟ್ಲೆಲ್ಲ ಏನು ತೊಳೆಯೋದು ಬೇಡ ಬಿಡು, ಹೇಗಿದ್ರು ಮನೆ ಮುಂದೆ ಒಂದು ಸ್ವಲ್ಪ ಎಮ್ಸ್ಯಾಂಡ್ ಹಾಕಿದ್ದಾರೆ, ಮನೆ ಮುಂದೆಗಡೆ ಕೆಲಸ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸುಮ್ಮನೆ ಧೂಳೆಲ್ಲ ಮತ್ತೆ ಬರ್ತಾ ಇರುತ್ತೆ. ಸುಮ್ಮನೆ ನೀವು ವಾಶ್ ಮಾಡಿದ್ರು ಕೂಡ ಅಲ್ಲಿ ಮನೆ ಮುಂದೆ ರಚ್ಚಾಗುತ್ತೆ. ಸೊ ಬೇಡ, ನಾವು ಮಾಮೂಲಿ ಒರೆಸ್ಕೊಂಡು ಬಂದುಬಿಡೋಣ ಸ್ಟೆಪ್ಸ್ ಎಲ್ಲ ಅಂತ ಅಂದರು. ಸರಿ ಅಂತ ಸ್ಟೆಪ್ಸ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಇವಾಗ ಹೊಸಲಿಗೆ ಮತ್ತು ಹಾಗೆಯೇ ಬಾಗಿಲು ಮುಂದೆ ರಂಗೋಲಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗೆ ಹಬ್ಬದ ಟೈಮಲ್ಲೇ ಆಗಿರ್ಬೋದು ಅಥವಾ ಯಾವುದೇ ಟೈಮಲ್ಲೂ ನನಗೆ ಮನೆ ಬಾಗಿಲು ಮುಂದೆ ಫಸ್ಟು ರಂಗೋಲಿ ಇರಬೇಕು. ಅದೇ ಒಂಥರ ಹಬ್ಬಕ್ಕೆ ಲಕ್ಷಣ ಅಂತ ಅನಿಸುತ್ತೆ. ಸೊ ನನಗೆ ಯಾವ್ದು ಗೊತ್ತಿದೆ ಅದು ರಂಗೋಲಿನ ಬಿಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:30 8 ಗಂಟೆನೇ ಆಗೋಗ್ಬಿಟ್ಟಿತ್ತು. ಸರಿ, ಹೇಗಿದ್ರೂ ಜೀವನ್ ಇದ್ದಾರೆ ಅಲ್ವಾ, ನಾನು ಆರಾಮಾಗೆ ಕೆಲಸ ಮಾಡ್ಕೋಬೋದು. ಮತ್ತು ಜೀವನ್ ಹೇಳಿದ್ರು, ಒಂದು ಮಧ್ಯಾಹ್ನ ಹಾಗೇ ಪೂಜೆ ಮಾಡೋಣ ಬಿಡು, ಸುಮ್ಮನೆ ಹರಿಬರಿ ಮಾಡಿಕೊಂಡು ಸುಮ್ಮನೆ ಕಷ್ಟಪಟ್ಕೊಂಡೆಲ್ಲ ಮಾಡೋದು ಬೇಡ, ಆರಾಮಾಗಿ ಮಧ್ಯಾಹ್ನನೇ ಪೂಜೆ ಮಾಡೋಣ ಅಂತ ಹೇಳಿದ್ರು. ಇನ್ನು ಹಿಂದಿನ ದಿನವೇ ಹೋಗಿ ಗಾಡಿಗಳು ಎರಡೂ ಕೂಡ ವಾಶ್ ಮಾಡಿಸ್ಕೊಂಡು ಬಂದಿದ್ದರು. ಸೊ ಗಾಡಿ ವಾಶ್ ಮಾಡಬೇಕು, ಅದೆಲ್ಲ ಏನೂ ಕೆಲಸ ಇರಲಿಲ್ಲ, ಅದೆಲ್ಲ ಕ್ಲೀನಾಗೇ ಇತ್ತು. ಇನ್ನು ಸ್ಟೆಪ್ಸ್ ಗ್ಲಾಸ್ ಎಲ್ಲನೂ ಕೂಡ ಒರೆಸ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಜೀವನ ಆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ರು. ನಾನು ಹೊರಗಡೆ ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಬರೋ ಅಷ್ಟೊತ್ತಿಗೆ 1 ಫ್ಲೋರ್ ಫುಲ್ಲು ಕೂಡ ಗ್ಲಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ರು. ನಾವೀಗ ಮನೆಗೆ ಬಂದಾಗಿಂದನೂ ನಾನೊಂದು 2-3 ಸರಿ ಅಷ್ಟೇ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಬಂದಿರೋದು. ಇನ್ನು ಮಿಕ್ಕಿದ ಟೈಮ್ ಎಲ್ಲನೂ ಕೂಡ ಜೀವನೇ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಬಂದಿರೋ ಅಂಥದ್ದು. ಸೊ ಅವರಾದರೆ ಒಂದು ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ತಾರೆ. ನನಗೆ ಬೇಗ ಕೆಲಸ ಮುಗಿದ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು ಬೇಗನೆ ಕಸ ಗುಡಿಸ್ಕೊಳ್ಳೋವಾಗ ಮಾಮೂಲಿ ಡಸ್ಟಿಂಗ್ ಮಾಪ್ ಇದೆಯಲ್ಲ, ಅದರಲ್ಲೇ ನೀಟಾಗಿ ಡಸ್ಟಿಂಗ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇನ್ನು ಈ ರೀತಿ ಎಲ್ಲ ಗ್ಲಾಸ್ ನೀಟಾಗಿ ವೈಪ್ ಮಾಡ್ಕೊಂಬರೋದೆಲ್ಲ ಜೀವನೇ. ಸೊ ಅವರೇ ಆದರೆ ಕಂಪ್ಲೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾರೆ. ಇನ್ನು ನನಗಂತೂ ಒಂದು 9 ಗಂಟೆ ಆದರೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಸರಿ, ಇನ್ನು ಮತ್ತೆ ಆಮೇಲೆ ತಿಂಡಿ ಮಾಡೋದಕ್ಕೆ ನಿಂತ್ಕೊಂಡ್ರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಜೆಪ್ಟೋನಲ್ಲಿ ID ದೋಸೆ ಬ್ಯಾಟರ್ನ ಆರ್ಡರ್ ಮಾಡಿದ್ದೆ. ತಿಂಡಿ ತಿಂದ್ಬಿಟ್ಟು ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸರಿ, ಜೀವನ್ ಎಲ್ಲನೂ ಕೂಡ ಗ್ಲಾಸ್ ಒರೆಸ್ಕೊಂಡು ಬಂದುಬಿಡ್ತೀನಿ, ಅಷ್ಟೊತ್ತಿಗೆ ನೀನು ತಿಂಡಿ ರೆಡಿ ಮಾಡಿರೋ ಅಂತ ಹೇಳಿದರು. ಆಮೇಲೆ ನೋಡಿದ್ರೆ ಅವರು ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸರಿ ಅಂತ ಅಂದ್ಬಿಟ್ಟು ಇವಾಗ ಇಬ್ಬರು ಸೇರ್ಕೊಂಡು ಬೇಗನೆ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ತಿಂಡಿ ತಿಂದು ಅದಾದಮೇಲೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೀಗೆ ಮಾತಾಡಿಕೊಂಡು ಕೆಲಸಗಳನ್ನ ಮಾಡ್ಕೊತಾ ಇದ್ವಿ. ಸೊ ಹೀಗೆ ನಾನು ಮತ್ತು ಜೀವನ್ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಲ್ಲ, ಒಂದು ಇನ್ಸಿಡೆಂಟ್ ನೆನಪಾಯಿತು. ಹೀಗೆ ಮಾತಾಡ್ತಾ ಇದ್ವಿ. ಏನಂತ ಅಂದರೆ, ಹೋದ ವರ್ಷ ಆಯುಧ ಪೂಜೆ ಟೈಮಲ್ಲಿ ನಾವು ನಮ್ಮ ಮನೆ ಸಂಪನ್ನ ಅಗಿಸ್ತಾ ಇದ್ವಿ. ಆ ಟೈಮಲ್ಲಿ ಅವಾಗಿನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು ನಮ್ಮದು. ಸೊ ಅಗಿಸ್ತಾ ಇರೋವಾಗ ಏನಾಗಿತ್ತು, ಆವಾಗ ತಾನೇ ನಾವು ಎಲ್ಲ ಕೆಲಸಗಳನ್ನ ಇಲ್ಲಿ ಮಾಡಿಸ್ಬಿಟ್ಟು ಮನೆಗೆ ಹೋಗಿದ್ವಿ. ಬೇಗ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಮಾಡಿ ಗಾಡಿ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ನೋಡಿದ್ರೆ ನಮ್ಮ ಮನೆ ಪಕ್ಕದ ಮನೆಯವರು ಕಾಲ್ ಮಾಡಿದ್ರು. ಅಂದರೆ ಈಗೇನಿದೀವಲ್ಲ, ಈ ಮನೆ ಪಕ್ಕದ ಮನೆಯವ್ರು ಕಾಲ್ ಮಾಡಿಬಿಟ್ಟು, ನಿಮ್ಮದು ಸಂಪ್ ಏನು ಹಾಕ್ಸಿದ್ದೀರ ಅಲ್ವಾ, ಒಂದು ಸೈಡ್ ಫುಲ್ ಮಣ್ಣು ಬಿದ್ದೋಗ್ಬಿಟ್ಟಿದೆ ಸಂಪೊಳಗೇ, ಸೊ ಬಂದು ಒಂದ್ಸಲಿ ನೋಡಿ ಅಂತ ಅಂದ್ಬಿಟ್ಟು. ನಾವು ಸ್ನಾನ ಮಾಡಿ ಇನ್ನೇನು ಗಾಡಿ ಪೂಜೆ ಮಾಡಬೇಕು ಅಂತ ಹೋಗ್ತಾ ಇದ್ದವರು ಇವ್ರಿಗೆ ಕಾಲ್ ಮಾಡಿದ್ದು ಕೇಳಿ ತುಂಬ ಭಯ ಆಯಿತು. ಇದೇನಪ್ಪ ಈಗ ತಾನೇ ಬಂದ್ವಿ, ಒಂದು 1/2 ಮುಕ್ಕಾಲು ಗಂಟೆ ಆಗಿದೆ ಅಷ್ಟೇನೆ, ಇವ್ರು ಈ ಥರ ಹೇಳ್ತಿದ್ದಾರಲ್ಲ ಅಂತ ಇಮಿಡಿಯೇಟಾಗಿ ಇಲ್ಲಿ
ಸೈಟ್ ಹತ್ರ ಬಂದ್ವಿ. ನೋಡಿದ್ರೆ ಒಂದು ಕಂಪ್ಲೀಟ್ ಸೈಡ್ ಮಣ್ಣು ಒಳಗಡೆ ಸಂಪೊಳಗೆ ಬಿದ್ದು ಹೋಗ್ಬಿಟ್ಟಿದೆ. ಅದೇನಂದರೆ ಅವಾಗೆಲ್ಲ ಜಾಸ್ತಿ ಇಲ್ಲಿ ನಮ್ಮ ಸೈಟಲ್ಲಿ ಕಸಗಳು ಹಾಕ್ತಾಯಿದ್ರಲ್ವ, ಅದು ಕಸಗಳೆಲ್ಲ ಒಂದು ಸೈಡು ನಿಂತ್ಕೊಂಡ್ಬಿಟ್ಟು ಅದು ಜಾಸ್ತಿ ಥರ ಆಗಿ ಲೋಡ್ ಆಗಿ ಲೂಸ್ ಮಣ್ಣೆಲ್ಲ ಸಂಪೊಳಗೆ ಬಿದ್ದೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಅದನ್ನು ಹೆಂಗೆ ಆಗೋಗಿತ್ತು ಅಂದರೆ ನಮ್ಮ ಪರಿಸ್ಥಿತಿ ಅವತ್ತಿನ ದಿನ ಹೋದ ವರ್ಷ, ಅಯ್ಯೋ ಇದೇನಪ್ಪ ಹೀಗಾಗೋಗ್ಬಿಟ್ಟಿದೆ, ಈಗ ತಾನೇ ಸಂಪೆಲ್ಲ ಆಗಿಸ್ಬಿಟ್ಟು ಮನೆಗೆ ಹೋದ್ವಿ, ನೋಡಿದ್ರೆ ಈಗ ಈ ಥರ ಆಗಿದೆ, ಮತ್ತೆ ಇದನ್ನೆಲ್ಲ ತೆಗಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಮಾರನೇ ದಿನ ವಿಜಯದಶಮಿ ದಿನ ಟ್ಯಾಕ್ಟ್ರಿಗೆ ಬುಕ್ ಮಾಡಿ ಅವರು ಬಂದು ಆ ಮಣ್ಣೆಲ್ಲ ಎತ್ಕೊಂಡು ಹೋದರು. ಸೊ ಈ ರೀತಿಯಾಗಿ ಆಗಿತ್ತು ಹೋದ ವರ್ಷ. ಒಂಥರ ಭಯದಲ್ಲೇ ಹೋದ ವರ್ಷ ಆಯುಧ ಪೂಜೆನ ಕಳೆದಿದ್ದಾಯಿತು. ಯಾಕಂದರೆ ನಮ್ಮದು ಸ್ಟಾರ್ಟಿಂಗ್ ಆವಾಗ ತಾನೇ ಇನ್ನೂ ಮನೆ ಕೆಲಸ ಸ್ಟಾರ್ಟ್ ಆಗಿದ್ದಿತ್ತು. ಬಟ್ ಈ ಥರ ಆಗ್ಬಿಡ್ತಲ್ಲ ಅನ್ನೋದೊಂದು ಬೇಜಾರಿತ್ತು. ಬಟ್ ಆಗಿದ್ದು ಒಂಥರ ಒಳ್ಳೆಯದಾಯಿತು, ಯಾಕಂದರೆ ಲೂಸ್ ಮಣ್ಣೆಲ್ಲ ಕಂಪ್ಲೀಟಾಗಿ ಏನಿತ್ತು ಅದೆಲ್ಲನೂ ಕೂಡ ಕ್ಲಿಯರ್ ಆಯಿತು ಅನ್ನೋದು. ಸೊ ಹೀಗೆ ಮಾತಾಡಿಕೊಂಡು ಆ ಕೆಲಸನ ಮಾಡ್ಕೊತಾ ಇದ್ವಿ. ಸೊ 2023ನಲ್ಲಿ ಆಗಿರೋದು ಇದು ಇನ್ಸಿಡೆಂಟು. 2024ಅಲ್ಲಂತೂ ಆರಾಮಾಗಿ ಪೂಜೆ ಎಲ್ಲ ಮಾಡಿದ್ವಿ. ಈಗ ನೋಡಿ 2025ಅಲ್ಲಿ ನಾವು ನಮ್ಮ ಸ್ವಂತ ಮನೆಯಲ್ಲಿ ಪೂಜೆ ಮಾಡೋ ಥರ ಆಗ್ತಿದೆ. ತುಂಬ ಖುಷಿ ಕೂಡ ಇದೆ ಅದಕ್ಕೆ ಅಂತ. ಸೊ ಇವಾಗ ನಾನು ಕೂಡ ಏನು ಈರುಳ್ಳಿ ದೋಸೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು, ಎಲ್ಲನೂ ರೆಡಿ ಮಾಡಿಕೊಂಡು ದೋಸೆ ಹಾಕ್ತಾಯಿದ್ದೆ. ಜೀವನ್ ಚಟ್ನಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ ಅಂತ ಜೀವನ್ ಒಂದು ಕಡೆ ಚಟ್ನಿಗೆಲ್ಲ ಪ್ರಿಪೇರ್ ಮಾಡಿಕೊಂಡ್ರು. ಸೊ ಫಸ್ಟಿಗೆ ಜೀವನ್ಗೆ ದೋಸೆ ಹಾಕ್ಬಿಟ್ಟು ಕೊಟ್ಟೆ, ಅವರು ತಿಂಡಿ ತಿಂತಾಯಿದ್ರು. ಆಮೇಲೆ ನಾನು ಕೂಡ ದೋಸೆ ಹಾಕ್ಕೊಂಡು ಹೋದೆ ತಿಂಡಿ ತಿನ್ನೋದಕ್ಕೆ ಅಂತ. ಅಪ್ಪು ಇನ್ನೂ ಮಲ್ಕೊಂಡಿದ್ದ, ಅವನು ಇನ್ನೂ ಎದ್ದಿರಲಿಲ್ಲ. ಇನ್ನು ಅಪ್ಪು ಎದ್ಮೇಲೆ ಅವನಿಗೆ ಬಿಸಿಯಾಗಿ ದೋಸೆ ಹಾಕ್ಕೊಂಡು ಕೊಡ್ಬೋದು. ಈಗ ನಾನು ಮತ್ತು ಜೀವನಿಬ್ಬರು ಕೂಡ ಟಿ ವಿ ನೋಡಿಕೊಂಡು ದೋಸೆ ಮತ್ತು ಚಟ್ನಿನ ತಿಂದ್ವಿ. ಇವಾಗ ನಾನು ಕೂಡ ಕೆಲಸ ಎಲ್ಲ ಮಾಡ್ಕೊಳ್ಬೇಕಲ್ವ. ತಿಂಡಿ ಕೂಡ ಆಯಿತು. ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ಏನಿತ್ತು ಬೆಳಗಿದ್ದು ಅದನ್ನೆಲ್ಲ ತೊಗೊಂಡೆ. ಇನ್ನು ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಫ್ರಿಜ್ಜೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಅದೆಲ್ಲನೂ ಕೂಡ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನನಗೊಂದು 2 ಅವರ್ ಆದರೂ ಟೈಮ್ ಬೇಕು ಅಡುಗೆ ಮನೆ ಕೆಲಸ. ಸೊ ಹಾಗಾಗಿ ಜೀವನಿಗೆ ಹೇಳಿದೆ, ನೀವು ಮೇಲಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಡಿ, ನಾನು ಈ ಫ್ಲೋರ್ದು ಏನಿದೆ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಂತ. ಯಾಕೆಂದರೆ ಏನು ಡಸ್ಟಿಂಗ್ ಅಂಥದ್ದೆಲ್ಲ ಮಾಡಬೇಕು ಅನ್ನೋದಿರಲಿಲ್ಲ. ಇನ್ನು ಟಿ ವಿ ಯೂನಿಟ್ ಅದನ್ನೆಲ್ಲನೂ ಕೂಡ ಯಾವಾಗಲೂ ಕ್ಲೀನಾಗೇ ಇಟ್ಟಿರ್ತೀವಿ. ವಾರಕ್ಕೊಂದ್ಸಲಿನಾದ್ರೂ ಡಸ್ಟಿಂಗ್ ಮಾಡ್ಕೊಂಡು ಬಿಡ್ತೀವಿ. ಸೊ ಅದೆಲ್ಲ ಏನು ಕ್ಲೀನ್ ಮಾಡ್ಕೋಬೇಕನ್ನೋದೆಲ್ಲ ಇರಲಿಲ್ಲ. ಜಸ್ಟು ಸ್ವಿಚ್ ಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದಾದಮೇಲೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಚಿಮ್ನಿ, ಸ್ಟವ್ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಇಲ್ಲಿಂದೆಲ್ಲ ಕೆಲಸಗಳು ನಂಗೊಂದು ಸ್ವಲ್ಪ ಈಸಿನೇ ಇತ್ತು. ಬಟ್ ಮೇಲ್ಗಡೆ ಫ್ಲೋರ್ದೊಂದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದ್ದಿದ್ದರಿಂದ ಜೀವನ ಅದನ್ನೆಲ್ಲ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಅವ್ರಿಗೇ ಅದನ್ನೆಲ್ಲ ಒಪ್ಪಿಸ್ಬಿಟ್ಟಿದ್ದೆ. ಸೊ ಈ ರೀತಿಯಾಗಿ ಯಾರಾದರೂ ಇದ್ದರೆ ಕೆಲಸ ಮಾಡೋದಕ್ಕೆ ಒಂಥರ ಬೋರ್ ಕೂಡ ಅನಿಸಲ್ಲ. ಆರಾಮಾಗಿ ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ನಾನು ಕೂಡ ಬೇಗನೆ ಪಾತ್ರೆನೆಲ್ಲ ತೊಳ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಜಾಸ್ತಿ ಏನೂ ಪಾತ್ರೆ ಇರಲಿಲ್ಲ, ಒಂದು ಸ್ವಲ್ಪನೇ ಇದ್ದಿದ್ದು. ಇನ್ನು ನಾನು ಗಿಡಗಳಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಈ ತೆಂಗಿನಕಾಯಿ ನಾರನ್ನೆಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ಒಂದು ಕವರ್ ಒಳಗೆ. ಏನಕ್ಕೆ ಅಂದರೆ ಗಿಡಕ್ಕೆ ಅದನ್ನು ನಾವು ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಮನೆಯಲ್ಲಿ ಹೇಗಿದ್ದರೂ ತೆಂಗಿನಕಾಯಿ ತೊಗೊಂಬರ್ತೀವಲ್ಲ ಅಂತ ಅಂದ್ಬಿಟ್ಟು ಯೂಸ್ ಮಾಡಿದಾದ್ಮೇಲೆ ಅದ್ರದ್ದು ಜುಟ್ಟೆಲ್ಲ ಬಿಡಿಸ್ಕೊಂಡು ಕವರಲ್ಲಿ ಎತ್ತಿಟ್ಕೊಂಡ್ರೆ ಗಿಡಕ್ಕೆಲ್ಲ ಹಾಕ್ಕೊಳ್ಬೋದು ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಸೊ ಗಿಡನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಸಿಂಕೆಲ್ಲನೂ ಕೂಡ ವಾಶ್ ಮಾಡ್ಕೊಳ್ಬೇಕಾಗಿತ್ತು. ಸಿಂಕೆಲ್ಲನೂ ಕೂಡ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿಕೊಂಡೆ. ದಿನ ಪಾತ್ರೆ ತೊಳೆಯುವಾಗ ಕೂಡ ನಾನು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆದ್ರೂ ಕೂಡ ಅಲ್ಲಿ ಹಾರ್ಡ್ ವಾಟರ್ ಸ್ಟೇನ್ಸ್ ಆಗಿಬಿಟ್ಟಿದೆ. ಸೊ ಅದಕ್ಕಾಗಿ ಏನಾದರೂ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಇನ್ನೂ ನನಗೆ ಟೈಮ್ ಸಿಕ್ಕಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನೋಡಿಬಿಟ್ಟು ಯಾವುದಾದ್ರೂ ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ, ತರಿಸಿ ನಾನು ಏನಾದರೂ ಯೂಸ್ ಮಾಡಿದ್ಮೇಲೆ ರಿಸಲ್ಟ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಸಿಂಕೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಈ ಸ್ಟವ್ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಸ್ಟವ್ ಅಂತೂ ನಾನು ನಮ್ಮ ಮನೆಯಲ್ಲಿ ದಿನಾನೂ ಕೂಡ ಒರೆಸಿ ಕ್ಲೀನಾಗೇ ಇಟ್ಕೊಂಡಿರ್ತೀನಿ. ಅಷ್ಟೊಂದೇನು ಗಲೀಜು ಆ ಥರದ್ದೆಲ್ಲ ಇರೋದಿಲ್ಲ. ಬಟ್ ಇವತ್ತು ಹಬ್ಬ ಅಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ಎಲ್ಲನೂ ಕೂಡ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ನಿಮ್ಮ ಮನೆಯಲ್ಲಿ ಯಾವುದು ನೀವು ಸ್ಟವ್ ಯೂಸ್ ಮಾಡ್ತಾ ಇರೋದು, ಚೆನ್ನಾಗಿದೆಯಾ ಏನು ಅಂತ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಇವಾಗ ನಾನು ಎಲೈಕಾ ಬ್ರ್ಯಾಂಡು ತೊಗೊಂಡಿರೋದು.
ಸೊ ನಾವು ಮನೆ ಗೃಹ ಪ್ರವೇಶ ಹತ್ತಿರ ಇದ್ದಾಗ ಹೀಗೆ ಸ್ಟವ್ ತೊಗೊಳ್ಬೇಕು ಅಂತ ಮಾತು ಬಂದಾಗ ಒಂದಷ್ಟು ನನ್ನ ತಲೆಯಲ್ಲಿ ಇತ್ತು. ಕಾಫ್, ಐಲೈಕಾ, ಅದಾದಮೇಲೆ ಪ್ರೆಸ್ಟೀಜ್, ಈ 3 ಬ್ರ್ಯಾಂಡು ಕೂಡ ಇತ್ತು. ಸೊ ನಾನು ಆಮೇಲೆ ಕಾಫ್ ನೋಡೋಣ ಅಂದರೆ ತುಂಬ ಪ್ರೈಸ್ ಜಾಸ್ತಿ ಇತ್ತು. ಹಾಗಾಗಿ ನಮ್ಮ ಒಂದು ಬಜೆಟಿಗೆ ಐಲೈಕಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು 2 in 1 ಅಂತ ಹೇಳ್ಬೋದು. ಇದನ್ನು ಗ್ರಾನೈಟ್ ಕಟ್ ಮಾಡಿಸಿ ಹಾಪ್ ಥರನೂ ಯೂಸ್ ಮಾಡ್ಬೋದಾಗಿತ್ತು, ಇಲ್ಲ ಅಂದರೆ ಮಾಮೂಲಿ ಕುಕ್ ಟಾಪ್ ಥರನೂ ಯೂಸ್ ಮಾಡ್ಬೋದಾಗಿತ್ತು. ಸೊ 2 ಆಪ್ಷನ್ ಕೂಡ ನಮಗಿದೆ ಅಲ್ಲ ಅಂತ ಅಂದ್ಬಿಟ್ಟು ಆವಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವ್ದು ತೊಗೊಳ್ಳೋದು ಅಂತ. ಸೊ ಫೈನಲಿ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ. ಹಾಗೆಯೇ ಇದು ಬಂದುಬಿಟ್ಟು ಮ್ಯಾನ್ಯುವಲ್ ಮತ್ತು ಎಲೆಕ್ಟ್ರಿಕಲ್ ಕೂಡ. ಸೊ 2 in 1 ಇದು ಅಂತ ಹೇಳ್ಬೋದು. ಸೊ ನೀವು ಎಲೆಕ್ಟ್ರಿಕಲ್ ಆಗಿ ಕೂಡ ಯೂಸ್ ಮಾಡ್ಬೋದು, ಹಾಗೆಯೇ ಮ್ಯಾನ್ಯುವಲ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸುಮಾರು ಜನ ಕೇಳ್ತಾ ಇದ್ರಿ ಈ ಸ್ಟವ್ ಬಗ್ಗೆ. ಸೊ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಹಾಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಿಕೊಂಡೆ. ಹಾಗೆಯೇ ಪ್ರೈಸ್ ಕೇಳ್ತಾ ಇದ್ದಿದ್ದು ತುಂಬ ಜನ, ಎಷ್ಟಾಯಿತು ಪ್ರೈಸ್ ಅಂತ. ಸೊ ನಾವು ಇದನ್ನ ತೊಗೊಂಡಾಗ ನಮಗೆ 18,950 ಏನೋ ಇತ್ತು. ಸೊ ಬ್ರ್ಯಾಂಡ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆಯೇ ಚಿಮ್ನಿ ಕೂಡ ಕೇಳ್ತಾ ಇದ್ರಿ ಸುಮಾರು ಜನ. ಸೊ ಚಿಮ್ನಿನೂ ಕೂಡ ಅಷ್ಟು ನಾವು ಎಲೈಕಾ ಬ್ರ್ಯಾಂಡ್ದೇ ತೊಗೊಂಡಿದ್ದು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ವಾರಂಟಿ ಇರುತ್ತೆ, 5 years ವಾರಂಟಿ, 3 years ವಾರಂಟಿ, ಇದೇ ರೀತಿ ಎಲ್ಲ ಇರುತ್ತೆ. ಸೊ ಚೂಸ್ ಮಾಡಿಕೊಂಡು ನೀವು ಇವನ್ ಅದನ್ನು ಕೂಡ ತೊಗೊಳ್ಬೋದು. ಸೊ ನಾವು ಇವನ್ ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಎಕ್ಸ್ಟ್ರಾ ವಾರಂಟಿ ಬೇಕು ಅಂತಂದರೆ ಆ ಥರ ನೀವು ಮಾಡ್ಕೊಳ್ಬೋದು. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕಂಪ್ನಿ ಕಡೆಯಿಂದನೇ ನಿಮಗೆ ಸರ್ವಿಸಿಗೆ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಸೊ ವರ್ಷಕ್ಕೆ ಒಂದ್ಸಲಿ ನಿಮಗೆ ಸರ್ವಿಸ್ ಅಂತ ಇರುತ್ತೆ, ಅವರೇ ಮನೆಗೆ ಬಂದು ಫ್ರೀಯಾಗಿ ಸರ್ವಿಸ್ ಕೂಡ ಮಾಡಿಕೊಟ್ಬಿಟ್ಟು ಹೋಗ್ತಾರೆ, ಸ್ಟವ್ದಾಗಿರ್ಬೋದು, ಚಿಮ್ನಿದಾಗಿರ್ಬೋದು. ಸೊ ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ನಂದು ಸ್ಟವ್ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅಡುಗೆ ಮನೆಯಲ್ಲಿ ನಾನು ಈ ರೀತಿಯಾಗಿ ಒಂದು ಕಿಚನ್ ರ್ಯಾಕ್ನ ತೊಗೊಂಡಿದ್ದೆ. ಏನಾದರೂ ಈ ಥರ ಉಪ್ಪಾಗಿರ್ಬೋದು, ಆಯಿಲ್ನಾಗಿರ್ಬೋದು, ಇದನ್ನೆಲ್ಲ ಇಟ್ಕೊಳ್ಳೋದಕ್ಕಾಗತ್ತೆ, ಚೆನ್ನಾಗೂ ಕೂಡ ಕಾಣುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಸೊ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಈ ಮನೆಗೆ ಬಂದಾಗ ನಾನು ಇದನ್ನು ತೊಗೊಂಡಿದ್ದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನಮ್ಮನೆಯಲ್ಲಿ ಈ ರೀತಿಯಾಗಿ ಗ್ರಾಸ್ ಮ್ಯಾಟ್ದು ಒಂದು ಸ್ವಲ್ಪ ಉಳಿದಿರೋದು ಗ್ರಾಸ್ ಇತ್ತು. ಸೊ ಅದನ್ನು ತೊಗೊಂಡು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಎಲ್ಲ ತೊಗೊಳ್ಬೇಕು ಅಂದರೆ ಮತ್ತೆ ನಾನು ಎಕ್ಸ್ಟ್ರಾ ತರಿಸ್ಕೊಳ್ಬೇಕಾಗತ್ತೆ. ಬಟ್ ಇದು ಹೇಗಿದ್ರೂ ನಾವು ಯೂಸ್ ಮಾಡಲ್ಲ, ಹಾಗೇ ಇತ್ತು. ಹಾಗಾಗಿ ಹೆಂಗಿದ್ರೂ ಇಲ್ಲೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಅಲ್ಲಿ ನಾನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲುಕ್ ವೈಸ್ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಆ ಸ್ಟೋರೇಜ್ ರ್ಯಾಕ್ ಏನಿದೆ ಅದು ಕೂಡ ಏನೂ ಗಲೀಜಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಗ್ರಾಸ್ ಮ್ಯಾಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಸೊ ನಾನು ಮತ್ತು ಸ್ನೇಕ್ ಪ್ಲಾಂಟ್ನ ಕೂಡ ಹಾಕ್ಕೊಂಡಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಎಲ್ಲಿ ಆ ಸ್ನೇಕ್ ಪ್ಲಾಂಟಿಗೆ ಎಷ್ಟಾಯಿತು ಅಂತ ಅಂದ್ಬಿಟ್ಟು. ನಾನು ಫಸ್ಟಿಗೆ ನಾವು ಮುಂಚೆ ಇದ್ವಲ್ಲ ಮನೆಯಲ್ಲಿ, ಆ ಒಂದು ಮನೆಯಲ್ಲಿ ನಾನು ಇದನ್ನು ಒಂದು ಮಾಮೂಲಿ ನೀರಿಗೆ ಹಾಕಿ ಇಟ್ಟಿದ್ದೆ ಒಂದು ಗ್ಲಾಸ್ ಜಾರಲ್ಲಿ. ನಾವು ಈ ಮನೆಗೆ ಬಂದಾಗ ಅದನ್ನು ಮಣ್ಣಲ್ಲಿ ನೆಡೋಣ ಅಂತ ಅಂದ್ಬಿಟ್ಟು ಮಣ್ಣಲ್ಲಿ ಹಾಕ್ಬಿಟ್ಟು ಈ ಒಂದು ಕಾರ್ನರಲ್ಲೇ ಇಟ್ಕೊಂಡಿದ್ದೆ. ಸೊ ಚೆನ್ನಾಗೇ ಬರ್ತಾ ಇದೆ ಅದು, ಏನೂ ಪ್ರಾಬ್ಲಮ್ ಇಲ್ಲ. ಸ್ನೇಕ್ ಪ್ಲಾಂಟ್ ಯೂಶ್ವಲಾಗಿ ನಾವು ಕಿಚನಲ್ಲೆಲ್ಲ ಯೂಸ್ ಮಾಡ್ಕೊಳ್ಬೋದು, ಅದೇನೂ ಕೂಡ ಪ್ರಾಬ್ಲಮ್ ಬರೋಲ್ಲ. ಯಾವ ಜಾಗದಲ್ಲಿ ಇಟ್ಟರೂ ಕೂಡ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಜಾಸ್ತಿ ಬಿಸಿಲು ಬೇಕು ಆ ಥರದ್ದೆಲ್ಲ ಏನೂ ಇರಲ್ಲ. ಇನ್ನು ನಾನು ಕಾರ್ನರ್ ಯೂನಿಟ್ನ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇನ್ನು ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಕಿಟಕಿನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಹಿಂದೆಗಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಪ್ರತಿದಿನವೂ ಕೂಡ ಧೂಳಂತೂ ಇದ್ದೇ ಇರುತ್ತೆ ಕಿಟಕಿ ಮೇಲೆ. ಸೊ ನಾನು ಯೂಶ್ವಲಾಗಿ ಕಿಟಕಿ ತೆಗಿಯೋಕ್ಕೆ ಹೋಗಲ್ಲ, ಹಂಗಿದ್ರೂ ಕೂಡ ಧೂಳು ಬರುತ್ತೆ. ಸೊ ನಾನು ದಿನ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇಫ್ ಇನ್ ಕೇಸ್ ದಿನ ಆಗಲಿಲ್ಲ ಅಂತ ಅಂದ್ರೂ ದಿನ ದಿನಾನಾದ್ರೂ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಚಿಮ್ನಿ ಅದನ್ನು ಕೂಡ ನಾನು ದಿನಾನೂ ಒರೆಸ್ಕೊಳ್ತಾ ಇರ್ತೀನಿ, ಶೆಲ್ಫೆಲ್ಲ ಒರೆಸ್ಕೊಳ್ಳೋವಾಗ. ಸೊ ಜಸ್ಟ್ ಅದನ್ನು ಹಾಗೆ ಒದ್ದೆ ಬಟ್ಟೆನಲ್ಲಿ ವೈಪ್ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ. ಇನ್ನು ಇಷ್ಟೇ ನಂದು ಸಿಂಪಲ್ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಇದ್ದಿದ್ದು. ಆ ಕಾರ್ನರ್ ಯೂನಿಟ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಅರೇಂಜ್ ಮಾಡಿಕೊಂಡೆ. ಸೊ ಅದು ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ವಿಡಿಯೋಗಿಂತ ಹೇಳಬೇಕಂದ್ರೆ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಹಾಗೆಯೇ ಇನ್ನು ಕಿಚನ್ ಟೈಲ್ಸ್ನ ಕೂಡ ನೀಟಾಗಿ ಒರೆಸ್ಕೊಳ್ಬೇಕಾಗಿತ್ತು, ಅದನ್ನು ಕೂಡ ಒರೆಸಿ ಕಿಚನ್ ಶೆಲ್ಫ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು 2 ಅವರ್ ಆಗುತ್ತೆ ಅಂತ ಅಂದ್ಕೊಂಡೆ. 1.5 hour ಅಷ್ಟೊತ್ತಿಗೆ ಎಲ್ಲನೂ ಕೂಡ ಕ್ಲೀನ್ ಆಯಿತು. ಸೊ ಈಗೇನೆ ಜೀವನ್ಗೆ ಕೇಳ್ತಾ ಇದ್ದೆ, ನಂದು ಇಲ್ಲೆಲ್ಲ ಕೆಲಸ ಆಯಿತು, ನಿಮ್ದು ಆಯಿತಾ ಅಂತ ಅಂದ್ಬಿಟ್ಟು. ಜೀವನ್ ಕೂಡ ನಂದು ಆಯಿತು, ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ. ವಾಷಿಂಗ್ ಮಿಷಿನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿದ್ದೀನಿ. ಇನ್ನು ಮೇಲ್ಗಡೆ ನಂದು ಒಂದು ಟೈಲರಿಂಗ್ ಮಿಷಿನ್ ಇದೆ, ಅದನ್ನೆಲ್ಲನೂ ಕೂಡ ಡಸ್ಟಿಂಗ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇವನ್ ಅದು ಎಲ್ಲನೂ ಕೂಡ ಏನೇನಿದೆ ಎಲ್ಲನೂ ಪಾಪ ಡೀಟೇಲಿಂಗಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ. ಸೊ ಇನ್ನು ನಾನು ಟೈಲರಿಂಗ್ ಮಿಷಿನ್ ಹತ್ರ ಜಾಸ್ತಿ ಹೋಗೇ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಮನೆಗೆ ಬಂದಾಗಿಂದನೂ ಏನಾದರೂ ಇದ್ದರೆ ಮಾತ್ರನೇ ಸ್ಟಿಚಿಂಗ್ಗೆ ಅಂತ ಹೋಗ್ತೀನಿ.
ನೋಡಿರ್ತೀನಿ, ಇಲ್ಲ ಅಂತ ಅಂದರೆ ಆ ಕಡೆ ತಿರುಗೂ ಕೂಡ ನೋಡಿಲ್ಲ ನಾನು. ಸೊ ಹಾಗಾಗಿ ಅದನ್ನು ಜಾಸ್ತಿ ಯೂಸ್ ಮಾಡ್ತಿರೋ ಕಾರಣ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು. ಅದನ್ನೆಲ್ಲನೂ ಕೂಡ ನೀಟಾಗಿ ಡಸ್ಟಿಂಗ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ರು. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದ್ದಾಯ್ತಲ್ವ ಅಂದ್ಬಿಟ್ಟು ನಾನು ಸ್ವಿಚ್ ಬೋರ್ಡ್ ಎಲ್ಲನೂ ಕೂಡ ಒರೆಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಇಲ್ಲೆಲ್ಲ ಕೆಳಗಡೆ ಫ್ಲೋರಲ್ಲಿ ನಂದು ಕೆಲಸಗಳೆಲ್ಲ ಬೇಗನೆ ಆಗೋಯಿತು. ಇನ್ನು ಕಸ ಗುಡಿಸಿ ಮನೆ ಒಂದು ಒರೆಸ್ಬೇಕಾಗಿತ್ತು ಅಷ್ಟೇನೆ. ಸೊ ಜೀವನ್ ಮೇಲಿಂದ ಎಲ್ಲ ಒಂದೇ ಸತಿ ನಾನೇ ಮಾಡ್ಕೊಂಬರ್ತೀನಿ ಬಿಡು, ನೀನೇನು ಮಾಡಬೇಡ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಕೂಡ ಇನ್ನೇನೊಂದು ಸ್ವಲ್ಪನೇ ಅಲ್ವಾ ಕೆಲಸ ಇದ್ದಿದ್ದು, ಜೀವನ್ ಫ್ಯಾನೆಲ್ಲನೂ ಕೂಡ ಒರೆಸ್ಕೋಬೇಕಾಗಿತ್ತು. ಒಂದು ಸ್ವಲ್ಪ ಬಂದಿಲ್ಲಿ ನನಗೆ ಹೆಲ್ಪ್ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಹೇಗಿದ್ರು ಕೆಳಗಡೆ ಎಲ್ಲ ಮುಗ್ದಿತ್ತಲ್ಲ ಅಂತ ಮೇಲ್ಗಡೆ ಹೋದೆ. ಸೊ ವ್ಯಾಕ್ಯೂಮ್ ಕ್ಲೀನರಲ್ಲೇ ಈ ರೀತಿ ಫ್ಯಾನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಂತೂ ತುಂಬಾ ಡಸ್ಟ್ ಆಗೋಗ್ಬಿಟ್ಟಿತ್ತು ಫ್ಯಾನು. ನಾವು ಈ ಮನೆಗೆ ಬಂದಾಗಿಂದ ಇದು ಒಂದು 2-3 ಸಲ ಅಂತ ಅನ್ಕೊತೀವಿ ನಾವು ಕ್ಲೀನ್ ಮಾಡ್ತಾ ಇರೋದು. 3ನೇ ಸತಿ ಅಷ್ಟು ಬೇಗ ಅಷ್ಟೊಂದು ಧೂಳಾಗ್ಬಿಟ್ಟಿತ್ತು. ವ್ಯಾಕ್ಯೂಮ್ ಕ್ಲೀನರಲ್ಲಿ ಈ ರೀತಿಯಾಗಿ ನೀಟಾಗಿ ಅದು ಡಸ್ಟೆಲ್ಲ ಏನಿದೆ ಅದನ್ನೆಲ್ಲ ವ್ಯಾಕ್ಯೂಮ್ ಮಾಡ್ತಾ ಇದ್ದಾರೆ. ಇನ್ನು ಹಿಂದೆಗಡೆ ಹೆಡ್ ಬೋರ್ಡ್ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ಅಲ್ಲೂ ಕೂಡ ಒಂದು ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಬೇಕಾಗಿತ್ತು. ಸೊ ಅದನ್ನು ಕೂಡ ಎಲ್ಲನೂ ಅವರೇ ಮಾಡಿಕೊಂಡು ಬಂದರು. ಇನ್ನು ನಾನು ಸ್ನಾನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಹೇಗಿದ್ರು ಜೀವನ್ ಒಬ್ಬರೇ ಇವಾಗ ಫ್ಯಾನೆಲ್ಲ ಕ್ಲೀನ್ ಮಾಡುವಾಗ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಫ್ಯಾನ್ ಕ್ಲೀನ್ ಮಾಡೋವರೆಗೂ ಇದ್ಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಕೆಳಗಡೆ ಎಲ್ಲ ಡಸ್ಟಿಂಗ್ ಮಾಡುವಾಗ ಏನಾಗ್ಬಿಡುತ್ತೆ ಅಂತಂದರೆ ಸಣ್ಣ ಸಣ್ಣ ಧೂಳೆಲ್ಲ ಕೆಳಗಡೆ ಬಿದ್ದಾಗ ನಾವು ಅದ್ರ ಮೇಲೇ ಮಲ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕೆಳಗಡೆ ಬೆಡ್ಶೀಟ್ ಹಾಕ್ಕೊಂಡಿದ್ರು ಜೀವನ್, ಒಂದು ಹಳೆ ಬೆಡ್ಶೀಟು. ಸೊ ಅದ್ರ ಮೇಲ್ಗಡೆ ನಿಂತ್ಕೊಂಡು ಅವರು ಫ್ಯಾನೆಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾಯಿತು. ಸೊ ಇವಾಗ ಅವರು ಬೆಡ್ಡೆಲ್ಲ ಏನು ಎಳೆದುಬಿಟ್ಟು ಅವರು ಕಾಟ್ ಮೇಲೆ ಚೇರ್ ಹಾಕ್ಕೊಂಡು ಕ್ಲೀನ್ ಮಾಡಿದ್ರಲ್ವ. ಸೊ ಇವಾಗ ನಾನು ಎಲ್ಲ ಬೆಡ್ಡೆಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ಪಕ್ಕದ ರೂಮಲ್ಲಿ ಅಂದರೆ ಅಪ್ಪು ರೂಮಲ್ಲಿ ಫ್ಯಾನೆಲ್ಲನೂ ಕೂಡ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನೇ ಆಗಿರಲಿ ಅಲ್ವಾ, ಫ್ಯಾನ್ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು, ಇಲ್ಲ ಅಂತಂದರೆ ಫುಲ್ಲು ಡಸ್ಟ್ ಆಗೋಗ್ಬಿಡುತ್ತೆ ಅದು. ಸೊ ನನಗಂತೂ ಈ ರೀತಿ ಫ್ಯಾನೆಲ್ಲ ಹತ್ತಿ ಕ್ಲೀನ್ ಮಾಡಬೇಕಂದ್ರೆ ಸ್ವಲ್ಪ ಭಯನೇ. ಜೀವನ್ ಇದ್ದರೆ ಜೀವನೇ ಕ್ಲೀನ್ ಮಾಡ್ಕೊಂಡು ಕೊಡೋದು. ನಾನಂತೂ ಇಷ್ಟೆಲ್ಲ ಸಾಹಸ ಮಾಡೋದಕ್ಕೆ ಹೋಗಲ್ಲ. ಇನ್ನು ನಂದು ಎಲ್ಲ ಕೆಲಸಗಳೆಲ್ಲ ಮುಗ್ದಿತ್ತಲ್ವ, ಇನ್ನು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಬರ್ತೀನಿ ಅಂತ ಜೀವನೇ ಹೇಳಿದ್ರು. ಸರಿ ಅಂತ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಬಂದುಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದಿದ್ರು ಹಿಂದಿನ ದಿನವೇ, ಬಿಡಿ ಹೂವು ಎಲ್ಲನೂ ದೇವರಿಗೆ ಮತ್ತು ಗಾಡಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಪೋಣಿಸ್ಕೊಂಡು ಹೂವಿನ ಹಾರನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಈ ರೀತಿಯಾಗಿ ನಾನೇ ಪೋಣಿಸ್ಬಿಟ್ಟು ದೇವ್ರಿಗೆ ಮುಡ್ಸೋದಕ್ಕೆ ಹಾರ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದೇನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ದೇವರು ಕೂಡ ನಮ್ಗೆ ಯಾವ ರೀತಿ ಬೇಕೋ ಅದೇ ಥರನೇ ನಾವು ದೇವರಿಗೆ ಹಾರ ಮುಡಿಸ್ಬೋದಲ್ವಾ ಅಂತ ಅಂದ್ಬಿಟ್ಟು ಇನ್ನು ಫಸ್ಟಿಗೆ ನಾನು ಇವಾಗ ಗಾಡಿಗೆ ಪೋಣಿಸ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಪೋಣಿಸ್ತಾ ಇದ್ದೆ. ಆಮೇಲೆ ಪೋಣಿಸ್ತಾ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ಸರಿ ವೆಂಕಟೇಶ್ವರಂಗೆ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆಮೇಲೆ ಜೀವನ್ ಹೇಳಿದ್ರು ಬೇಡ ವೆಂಕಟೇಶ್ವರಂಗೆ ಬೇರೆದು ಕಟ್ಟು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮತ್ತೆ ನಾನು ವೆಂಕಟೇಶ್ವರಂಗೆ ಬೇರೆ ಹಾರ ಕಟ್ಬಿಟ್ಟು ಈ ರೀತಿಯಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾಗಿದೆ. ಸೊ ಈ ರೀತಿ ಸಿಂಪಲ್ಲಾಗಿಯೇ ನಾವು ದಸರಾ ಹಬ್ಬಕ್ಕೆ, ಅದರಲ್ಲೂ ಕೂಡ ಆಯುಧ ಪೂಜೆ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ದೇವರ ಅಲಂಕಾರನ ಮಾಡಿದ್ದೀವಿ. ಸೊ ಇಲ್ಲಿ ಫ್ಲೋರಲ್ಲಿ ನಾನು ಏನು ಸ್ಟವ್ಗಾಗಿರ್ಬೋದು, ಚಿಮ್ನಿಗಾಗಿರ್ಬೋದು ಅದಕ್ಕೆಲ್ಲನೂ ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ರೆಡಿ ಮಾಡ್ಕೊಂಡು ಬಂದೆ. ಇನ್ನು ಜೀವನ್ ಮೇಲ್ಗಡೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಏನಿದೆ ಅಲ್ಲೆಲ್ಲ ಹೋಗಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟೆಲ್ಲ ಪೂಜೆ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದ್ರು. ಇನ್ನು ನಾನು ಮತ್ತೆ ಮೇಲೆ ಹತ್ತಿ ಇಳಿಬೇಕು ಅಂತಂದರೆ ಸುಮ್ಮನೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಜೀವನ್ ನಾನೇ ಎಲ್ಲ ಮೇಲ್ಗಡೆ ಪೂಜೆ ಮಾಡ್ತೀನಿ, ನೀನು ಇಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಇಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಸ್ಟವ್ಗೆ ಪೂಜೆ ಮಾಡು ಅಂತ ಹೇಳಿದರು. ಸೊ ನಾನು ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಜೀವನ್ ಇರೋದಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ ಅವರು. ನನಗಂತೂ ಇವಾಗ ಜಾಸ್ತಿ ಏನೂ ಮಾಡೋಕ್ಕಾಗ್ತಿಲ್ಲ, ತುಂಬ ಕಾಲು ನೋವು ಬರುತ್ತೆ. ಹಾಗಾಗಿ ಜೀವನ್ ಅರ್ಥ ಮಾಡಿಕೊಂಡು ಅವ್ರಿಗೆ ಕೆಲಸ ಎಲ್ಲ ನನಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಸೊ ಇವಾಗ ನಾನು ಅಡುಗೆ ಮನೆಯಲ್ಲಿ ಸ್ಟವ್ ಆಗಿರ್ಬೋದು, ಚಿಮ್ನಿ ಆಗಿರ್ಬೋದು, ಇನ್ನು ಫ್ರಿಜ್ಜು, ಇನ್ನು ಮಿಕ್ಸಿ ಎಲ್ಲ ಏನಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಬಂದೆ. ಸೊ ಆವತ್ತಿನ ದಿನ ಒಂದು ನಂಬಿಕೆ, ನಮ್ಮ ಮನೆಯಲ್ಲಿರೋ ಆಯುಧಗಳಿಗೆಲ್ಲ ನಾವು ಕೂಡ ಪೂಜೆ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿ ರನ್ ಆಗಲಿ ಅನ್ನೋದು. ಇನ್ನು ನಾನು ಟಿ ವಿಗೆ ಕೂಡ ಪೂಜೆ ಮಾಡುವಾಗ ಅಪ್ಪು ನೋಡ್ಬಿಟ್ಟು ಅದನ್ನು ನಗ್ತಾ ಇದ್ದ, ಯಾಕೆ ಮಮ್ಮಿ ಟಿ ವಿಗೆಲ್ಲ ಪೂಜೆ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು. ಸೊ ಅವನಿಗೂ ಕೂಡ ಹೇಳಿದ್ದಾಯಿತು, ಇವತ್ತು ಆಯುಧ ಪೂಜೆ ಅಲ್ವಾ, ಸೊ ಎಲ್ಲದಕ್ಕೂ ಕೂಡ ಪೂಜೆ
ಮಾಡಬೇಕು, ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಂದ್ಬಿಟ್ಟು ಅವನು ಕೂಡ ಪೂಜೆ ಮಾಡೋದಕ್ಕೆ ಅಂತ ಮಂಗಳಾರತಿ ಕೊಟ್ಟಾಗ ಅವನು ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಕೊಂಡು ಬರ್ತಿದ್ದ. ಸೊ ಈ ರೀತಿಯಾಗಿತ್ತು. ಇನ್ನು ಅಪ್ಪು ಸೈಕಲೆಲ್ಲನೂ ಕೂಡ ಮೇಲೆ ಇತ್ತಲ್ವ, ಸೊ ಅವನು ಅದನ್ನೆಲ್ಲ ವಾಶ್ ಮಾಡಿ ಅಲ್ಲಿ ಎಲ್ಲ ಹೋಗಿ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅಲ್ಲಿಗೂ ಕೂಡ ಹೋಗಿ ಪೂಜೆ ಮಾಡಿಕೊಂಡು ಬಂದ ಅಪ್ಪು. ಇನ್ನು ನಾನಿವಾಗ ಹೊರಗಡೆ ಹೋಗಿ ತುಳಸಿ ಕಟ್ಟೆಗೆಲ್ಲ ಕೂಡ ಪೂಜೆ ಮಾಡಿಕೊಂಡು ಬಂದೆ. ಸೊ ನಂದೆಲ್ಲ ಪೂಜೆ ಮಾಡಿದಾದಮೇಲೆ ಜೀವನ್ ಕೂಡ ಪೂಜೆ ಮಾಡಿಬಿಟ್ಟು ಅವರು ಕೂಡ ಮೇಲ್ಗಡೆ ಹೋಗಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸಿಗೆ ಪೂಜೆ ಮಾಡಿಕೊಂಡು ಬಂದರು. ಸೊ ನಾನು ಈ ಒಂದು ಡ್ರೆಸ್ನ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಾಗಿ ನಾನು ಯಾವುದೋ ಟೈಮಲ್ಲಿ ತೊಗೊಂಡಿದ್ದು, ಒಂದು ಸ್ವಲ್ಪ ಲೂಸಾಗೇ ಇರಲಿ, ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲನೂ ಕೂಡ ಟೈಟಾಗಿ ಹೋಗ್ಬಿಡುತ್ತೆ ಹೋಗ್ತಾ ಸ್ವಲ್ಪ ಲೂಸಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಬಟ್ ನೋಡಿದ್ರೆ ತುಂಬಾ ಲೂಸ್ ಆಗಿಬಿಟ್ಟಿದೆ. XXL ತೊಗೊಂಡಿದ್ದು ನಾನು. ಆ್ಯಕ್ಚುಲಾಗಿ XXL ತುಂಬಾ ಲೂಸ್ ಇದೆ. ವೇಸ್ಟ್ ಹತ್ರ ಟೈಮ್ ಕೊಟ್ಟಿರೋದ್ರಿಂದ ಅದು ಅಷ್ಟೊಂದೇನು ಲೂಸ್ ಅಂತ ಅನಿಸಲ್ಲ. ಸೊ ಹೇಗೋ ಮ್ಯಾನೇಜಬಲ್ ಆಗಿ ಇತ್ತು. ಇವಾಗ ಕೆಳಗಡೆ ಬಂದಿದ್ದೀವಿ ಪೂಜೆ ಮಾಡೋದಕ್ಕೆ ಅಂತ. ಮೇಲೆಲ್ಲ ಪೂಜೆ ಆಯಿತು. ಇವಾಗ ಗಾಡಿ ಪೂಜೆ ಮಾಡಿಬಿಟ್ಟು ಹಾಗೆ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆಯಿಂದನೂ ಆ್ಯಕ್ಚುಲಾಗಿ ಮನೆ ಕೆಲಸ ಮಾಡೋದ್ರಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಹೊಟ್ಟೋಯ್ತು. ಇನ್ನು ಪಾಪುನ ಕೂಡ ನೋಡೋದಕ್ಕೆ ಹೋಗಿರಲಿಲ್ಲ. ಪ್ರಿಯಾಂಕನೂ ಕೂಡ ಯಾವಾಗ ಬರ್ತೀಯಾ ಅಂತ ಹೇಳ್ತಾನೆ ಇದ್ಲು. ಸರಿ ಇವತ್ತು ಹೋಗಿ ಪಾಪು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬೇಗ ಹಾಗೆ ಪೂಜೆ ಮಾಡಿಬಿಟ್ಟು, ಹೇಗಿದ್ರು ಗಾಡಿನ ಪೂಜೆ ಮಾಡಿದಾದ್ಮೇಲೆ ಒಂದು ರೌಂಡು ತೊಗೊಂಡು ಹೋಗಬೇಕಲ್ವಾ, ನಾನು ಡೈರೆಕ್ಟಾಗಿ ಅಮ್ಮನ ಮನೆಗೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಜೀವನ್ಗೆ ಹೇಳ್ದೆ. ಸರಿ ಆಯಿತು ನೀನು ಹೋಗಿರೋ, ನಾನೊಂದು 10 ನಿಮಿಷ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನಿವಾಗ ಇಲ್ಲಿ ಒಳಗಡೆನೇ ಎಲ್ಲ ಗಾಡಿಗೆ ಪೂಜೆಗೆಲ್ಲ ಏನು ರೆಡಿ ಮಾಡ್ಕೋಬೇಕು ಎಲ್ಲನೂ ಕೂಡ ಪಾರ್ಕಿಂಗಲ್ಲೇ ಗಾಡಿನ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ. ನಮ್ಮ ಮನೆ ಮುಂದೆ ಸ್ವಲ್ಪ ಎಮ್ಸ್ಯಾಂಡ್ ಹಾಕಿರೋದ್ರಿಂದ ಹೊರಗಡೆ ನಿಲ್ಲಿಸಿ ಗಾಡಿನ ಪೂಜೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಳಗಡೆಯಿಂದನೇ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗಿ ಪೂಜೆ ಮಾಡಿದ್ರೆ ಒಂದು ಸ್ವಲ್ಪ ಆರಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ಮಾಡ್ಕೊತಾ ಇದ್ವಿ. ನಾವು ಗಾಡಿ ಪೂಜೆ ಮಾಡೋವಾಗ ಟೈಮ್ ಆಗಲೇ 2:30-3 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನು ಊಟ ಬೇರೆ ಮಾಡಿರಲಿಲ್ಲ. ನನಗಂತೂ ಫುಲ್ ಸುಸ್ತಾಗ್ತಾಯಿತ್ತು. ಬೆಳಗ್ಗೆ ದೋಸೆ ತಿಂದಿದ್ದಕ್ಕೆ ಹೇಗೋ ಆಯಿತು. ಇಲ್ಲ ಆಮೇಲೆಲ್ಲ ಕೆಲಸ ಮಾಡಿ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಅಂದಿದ್ದರೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗ್ಬಿಡ್ತಾಯಿತ್ತು. ಸೊ ಇವತ್ತು ಮಧ್ಯಾಹ್ನಕ್ಕೂ ಕೂಡ ನಾನು ಇನ್ನೂ ಏನೂ ಅಡುಗೆನೇ ಮಾಡಿರಲಿಲ್ಲ. ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಆಮೇಲೆ ನಮ್ಮಪ್ಪ ಕಾಲ್ ಮಾಡಿಬಿಟ್ಟು ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿದ್ರು. ನಾನು ಇನ್ನೂ ಏನೂ ಮಾಡಿಲ್ಲ ಪಾಪ, ಇವಾಗ ಪೂಜೆ ಆಯಿತು ಅಂತ ಹೇಳಿದ್ದಕ್ಕೆ ಆ ಪಪ್ಪ ಇಲ್ಲೇ ಬಂದುಬಿಡಿ ಅಂತ ಹೇಳಿದ್ರು ಊಟಕ್ಕೆ. ಸೊ ಹಾಗಾಗಿ ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಂತ ಅಂದೆ. ಸರಿ ಅಂದ್ಬಿಟ್ಟು ಇವಾಗ ಪೂಜೆ ಮುಗಿಸ್ಬಿಟ್ಟು ಹೇಗಿದ್ರು ನಾನು ಹೋಗೋಣ ಅಮ್ಮನ ಮನೆಗೆ ಅಂತ ಅಂದ್ಕೊಂಡಿದ್ನಲ್ಲ, ಹೇಗಿದ್ರು ಪಪ್ಪನೂ ಕರೆದಿದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಜೀವನ್ ಅಪ್ಪು 3 ಜನ ಕೂಡ ಅಮ್ಮನ ಮನೆಗೆ ಹೋಗಿದ್ದಾಯಿತು. ಸೊ ಇವಾಗ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಆಯುಧ ಪೂಜೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಸಿಂಪಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲೇನು ಗ್ರ್ಯಾಂಡಾಗೆಲ್ಲ ಮಾಡಲ್ಲ. ನಮ್ಮ ಮನೆಯಲ್ಲಿ ಇರೋದು 2 ಗಾಡಿ. ಸೊ 2 ಗಾಡಿಗೂ ಕೂಡ ಈ ರೀತಿಯಾಗಿ ಪೂಜೆ ಮಾಡಿಬಿಟ್ಟು ಏನೂ ತೊಂದರೆ ಇಲ್ಲದಂತೆ ಆರಾಮಾಗಿ ಸೇಫಾಗಿ ನಾವು ಗಾಡಿನಲ್ಲಿ ಓಡಾಡಲಿ ಅಂತ ದೇವರನ್ನ ನೆನೆಸ್ಕೊಂಡ್ಬಿಟ್ಟು ಪೂಜೆನ ಮಾಡ್ತಿದ್ದೀನಿ ಅಷ್ಟೇನೆ.
ಸೊ ನಾನು ಪೂಜೆ ಮಾಡಿದ್ದಾಯಿತು. ಪ್ರತಿ ವರ್ಷವೂ ಕೂಡ ನಮ್ಮ ಅಪ್ಪನೇ ನಮ್ಮ ಗಾಡಿಗಳಿಗೆ ಪೂಜೆ ಮಾಡ್ತಾಯಿದ್ದಿತ್ತು. ಸೊ ನಾವು ಅಮ್ಮನ ಮನೆಗೆ ಹೋಗ್ಬಿಡ್ತಾ ಇದ್ವಿ ಅಲ್ವಾ. ಸೊ ಪ್ರತಿ ವರ್ಷವೂ ಕೂಡ ನಮ್ಮ ಅಪ್ಪನೇ ಗಾಡಿ ಪೂಜೆನ ಮಾಡ್ತಾಯಿದ್ದಿದ್ದು. ಇದೇ ವರ್ಷ ನಾನು ಮತ್ತು ಜೀವನ್ ಮತ್ತು ಅಪ್ಪು 3 ಜನ ಇತ್ತು. ನಮ್ಮ ಗಾಡಿಗಳಿಗೆ ನಾವೇ ಪೂಜೆ ಮಾಡ್ತಾ ಇರೋದು. ನಮ್ಮ ಅಪ್ಪನ ಮನೆಯಲ್ಲಿ ಮಧ್ಯಾಹ್ನನೇ ಪೂಜೆ ಎಲ್ಲ ಆಗೋಗ್ಬಿಟ್ಟಿತ್ತಂತೆ. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಅದಾದಮೇಲೆ ಪೂಜೆ ಮಾಡೋ ಅಷ್ಟೊತ್ತಿಗೆ 3 ಗಂಟೆನೇ ಆಗೋಗ್ಬಿಟ್ಟಿತ್ತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಅವತ್ತಿನ ದಿನ ಪೂಜೆ ಮಾಡೋದು ಅಷ್ಟೇ ಮುಖ್ಯ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಇವಾಗ ಜೀವನ್ ಕುಂಬಳಕಾಯಿ ಹೊಡೆಯೋಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಇವಾಗ ನಾನು ಕೂಡ ಪ್ರೆಗ್ನೆಂಟ್ ಅಲ್ವಾ, ಅದೇನೋ ಶಾಸ್ತ್ರದ ಪ್ರಕಾರ ಕುಂಬಳಕಾಯಿ ಹೊಡೆಯೋಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಮನೆಗೆ ನಿಂಬೆಹಣ್ಣನ್ನು ಉಳಿಸ್ಬಿಟ್ಟು ಜೀವನ್ ನಿಂಬೆಹಣ್ಣು ಹೊಡೆದ್ರು ಅಷ್ಟೇನೆ. ಇನ್ನು ಜೀವನ್ ಕೂಡ ಪೂಜೆ ಮಾಡಿಬಿಟ್ಟು ಆಮೇಲೆ ಗಾಡಿನ ಒಂದು ರೌಂಡ್ ತೊಗೊಂಡು ಅಮ್ಮನ ಮನೆಗೆ ಹೋದ್ವಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಸಿಂಪಲಾಗಿ ನಾವು ಯಾವ ರೀತಿ ಆಯುಧ ಪೂಜೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.